ಜೈ ರೈತ, ಕರ್ನಾಟಕದ ಹೆಮ್ಮೆಯ ರೈತ. ಬೆವರ ಹನಿಯೇ ಚಿನ್ನದ ಬೇಲೆ, ನಿನ್ನ ಬದುಕೆ ದೇಶದ ಬಾಲ. ಹಲವಾರು ವಿಚಾರವಂತರನ್ನ ವಿಚಾರ ಮಾಡಿರ್ತಾರೆ, ಯುವಕರನ್ನು ವಿಚಾರ ಮಾಡಿರ್ತಾರೆ. ನಮ್ಮ ಪ್ರತಿಯೊಂದು ಗ್ರಾಮದಲ್ಲಿ ಈ ತರ ಒಂದು ಹೋರಾಟ ಇದೆ. ಆ ಹೋರಾಟಕ್ಕೆ ನಿಮ್ಮದೆಲ್ಲ ಬೆಂಬಲ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲರನ್ನು ಮನವೊಲಿಸುವಂತ ಕೆಲಸ ಮಾಡುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಬ್ಬರು ಮುಖಂಡರು ಇದ್ದಾರೆ ಅಂತಂದ್ರೆ ಅದು ರಾಜಕಾಂತಣ್ಣವರು. ಯಾಕಂತಂದ್ರೆ ಒಂದುಗಲೇ ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನೋಡಿ, ಉದಾಹರಣೆ ಮಂಚನಲ್ಲಾಗಿರ್ಬೋದು, ವಾಟದಾಸಲ್ಲಾಗಿರ್ಬೋದು, ನಮ್ಮ ಗುಡಿಬಂಡೆ ತಾಲೂಕಲ್ಲಿ ಬಾಗೇಪಲ್ಲಿ, ಚೇಲೂರು, ಪಾಕ್ಪಲ್ಯ ಆ ಕಡೆ ಎಲ್ಲ ಅರಣ್ಯ ಇಲಾಖೆಯವರು ನಮ್ಮ ಕೋಲಾರ ಜಿಲ್ಲೆ ಇರ್ತಕ್ಕಂಥ ಟೈಮಲ್ಲಿ ಅರಣ್ಯ ಇಲಾಖೆಯವರು ನಮ್ಮ ಜಾಗದಲ್ಲಿ ಬರ್ತಾನೇ ಇರಲಿಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಆಯಿತು, ಈ ಅರಣ್ಯ ಇಲಾಖೆಯವ್ರಿಗೆ ಅದು ಯಾರೋ ಅಪ್ಪನು ಆಸ್ತಿನೋ ಏನೋ ಗೊತ್ತಿಲ್ಲ, ಅವ್ರು ಯಾರು ಬರ್ಕೊಟ್ಬಿಟ್ರು ಏನೋ, ಎಲ್ಲ ಇವಾಗ ನಮ್ದು ಅರಣ್ಯ ಇಲಾಖೆ ಅಂತ ಬರ್ತಾ ಇದ್ದಾರೆ, ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಕೆಲವರು ಏನೋ ಒಂದು ಫಾರೆಸ್ಟ್ಗಳಲ್ಲಿ, ಕೆಲವು ಫಾರೆಸ್ಟ್ ಇದೆಯಾ, ಕಂದಾಯ ಇಲಾಖೆ ಏನಂತ ಯೋಚನೆ ಮಾಡಲ್ಲ. ಯಾರೋ ಒಬ್ಬರು ಅಲ್ಲಿ ಬಲಿಷ್ಠವಾದ ಕೆಲವರು ಜನ ಏನಾದರೂ ಒಂದು ಫೋನ್ ಕರೆ ಮಾಡಿದ್ರೆ ಸಾಕು, ಇವ್ರ ಇಲಾಖೆಗೆ ಸಂಬಂಧ ಬರಲ್ಲ. ಕಲ್ಲು ಹೊಡಿಯೋರು ಇದ್ದಾರೆ, ಕೆಲಸಗಳು ಮಾಡ್ತಾ ಇದ್ದಾರೆ. ಅವ್ರು ಕೂಲಿ ಮಾಡಿಕೊಂಡು ಸಾಯಂಕಾಲ ಆದ್ರೆ ಒಂದು 300 ರೂಪಾಯಿ ಸಿಗಲ್ಲ ಅವ್ರಿಗೆ. ಸಾಯಂಕಾಲ ಆದ್ರೆ ಮನೆಗೆ ಒಂದು ಅಕ್ಕಿ, ಒಂದು ಕೈ ತಗೊಂಡು ಹೋಗಕ್ಕಾಗಲ್ಲ ಕಲ್ಲು ಹೊಡಿಯೋ ಜನಕ್ಕೆ. ಅಲ್ಲಿ ಹೋಗಿ ಇವ್ರ ಸಂಬಂಧ ಇಲ್ಲ, ಅರಣ್ಯ ಇಲಾಖೆ ಸಂಬಂಧ ಇಲ್ಲ, ಅಂಥದ್ರ ಹತ್ರ ಹೋಗಿ ಕೆಲಸ ನಿಲ್ಲಿಸ್ತಾರೆ ಇವರು. ಅವ್ರ ಹೆಂಡತಿ ಮಕ್ಕಳಿಗೆ ನೀವು ತಂದಾಕ್ತೀರಾ? ಒಂದೊತ್ತು ಮನೆಯಲ್ಲ ಅಕ್ಕಿ ಇಲ್ಲ ಅಂತಂದ್ರೆ ನೀವು ಕೊಡ್ತೀರಾ? ಹಾಗೆ ನಾವು ಇವತ್ತು ನೀವು ಅರಣ್ಯ ಇಲಾಖೆಯವರು ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರಿಗೆ ಏನು ದೌರ್ಜನ್ಯ ಮಾಡ್ತಾ ಇದ್ದೀರಾ, ಏನು ಅನ್ಯಾಯ ಮಾಡ್ತಾ ಇದ್ದೀರಾ, ಅದರ ವಿರುದ್ಧ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಸಂಘ ಸಂಸ್ಥೆಯವರು ಒಂದು ಹಿರಿಯ ಹೋರಾಟಗಾರರೆಲ್ಲ ತೀರ್ಮಾನ ಮಾಡಿ 27ನೇ ತಾರೀಕು ಸಿಂಗಾಟಕದ್ರೇನಲ್ಲಿ ಗ್ರಾಮದ ಈ ರೈತರು, ನಮ್ಮ ದಲಿತ ಕುಟುಂಬದವರು ಏನು ನೀವು ಆ ಜಮೀನು ಕಬಳಿಸ್ಬೇಕಂತ ನೀವು ನೋಡ್ತಾ ಇದ್ರು, ಆ ಜಮೀನಿಗೆ ನಾವು ನುಗ್ಗುವಂತ ಕೆಲಸ ಮಾಡ್ತೀವಿ. ನಿಮ್ಮ ಕೈಯಲ್ಲಿ 27ನೇ ತಾರೀಕು ತಡೆಯುವ ಶಕ್ತಿ ನಿಮ್ಮ ಕೈಯಲ್ಲಿ ಇದ್ರೆ ತಡೀರಿ ನೋಡೋಣ. ನಾವು ಸಾವಿರಾರು ಜನ 27ನೇ ತಾರೀಕು ಹೋರಾಟ ಸಿದ್ಧವಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ನೀವೇನಾದರೂ ಕಾನೂನು ರೀತಿ ನಮಗೆ ತೊಂದರೆ ಕೊಡಬೇಕು, ನಮ್ಮ ದಲಿತ ಕಾರ್ಯಕರ್ತರಿಗೆ ದೌರ್ಜನ್ಯ ಮಾಡಬೇಕು, ಕೇಸ್ಗಳಾಗಬೇಕು, ಜೈಲಿಗೆ ಹಾಕ್ಬೇಕಂದಂಗಿದ್ರೆ ನೀವು ಜೈಲಿಗೆ ಹಾಕಿ ನೋಡೋಣ.